ಎಲ್ಲ ಮಂತ್ರಿಗಳಿಗೂ ಮಾದರಿಯಾದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ತಾವು ಓದಿದ್ದ ಶಾಲೆಗೆ ಹೊಸತನ ಕೊಟ್ಟ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ಎಲ್ಲ ಮಂತ್ರಿಗಳಿಗೂ ಕೂಡ ಮಾದರಿಯಾಗಿದ್ದಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ತಾವು ಓದಿದ್ದಂತಹ ಶಾಲೆಗೆ ಹೊಸತನ ಕೊಟ್ಟ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ತಾವೇ ಓದಿದಂತಹ ಸ್ಕೂಲ್ ಅದು. ತಮ್ಮ ಹುಟ್ಟೂರಲ್ಲಿದ್ದಂತಹ ಸರ್ಕಾರಿ ಶಾಲೆಗೆ ಸಚಿವರಿಂದಲೇ ಹೈಟೆಕ್ ಸ್ಪರ್ಶವನ್ನು ಕೊಡಲಾಗಿದೆ. ಶಿಥಿಲವಾಗಿ ಬಿದ್ದಿದ್ದ ಸರ್ಕಾರಿ ಶಾಲೆ ಈಗ ಹೈಟೆಕ್ ಶಾಲೆಯಾಗಿ ಬದಲಾಗಿದೆ. ಉಳಿದ 224 ಶಾಸಕರಿಗೂ ಇದೊಂದು ಪಾಠ ಆಗಬೇಕು. 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸರ್ಕಾರಿ ಶಾಲೆಗೆ ಹೊಸತನ ಬಂದಿದೆ. ಆನೇಕಲ್ ತಾಲೂಕಿನ ಮರಸೂರು ಗ್ರಾಮದಲ್ಲಿರ್ತಕ್ಕಂತಹ ಶಾಲೆ ಅದು. ಸಚಿವರ ಹುಟ್ಟೂರು ಶೆಟ್ಟಿಹಳ್ಳಿಯಲ್ಲಿ ನವೀಕೃತ ಸರ್ಕಾರಿ ಶಾಲೆಯ ಉದ್ಘಾಟನೆಯನ್ನ ಮಾಡಲಾಗಿದೆ. ಈ ಶಾಲೆಯಲ್ಲಿ 1958-59ರ ಸಾಲಿನಲ್ಲಿ ವ್ಯಾಸಂಗ ಮಾಡಿದ್ದ ಇದೇ ಸಚಿವರು ತಮ್ಮ ಸಹಪಾಠಿಗಳೊಂದಿಗೆ ಹೊಸ ಶಾಲಾ ಕಟ್ಟಡ ಉದ್ಘಾಟನೆ ಮಾಡಿದಿರತಕ್ಕಂತಹ ಸಚಿವರು ಈ ಶಾಲೆಯಲ್ಲಿ 1ರಿಂದ 5ನೇ ತರಗತಿಯವರೆಗೆ ಶಿಕ್ಷಣ ನೀಡಲಾಗುತ್ತಿದೆ. ಎಲ್ಲ ಮಂತ್ರಿಗಳಿಗೂ ಮಾದರಿಯಾದಂತಹ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ತಾವು ಓದಿದ್ದ ಶಾಲೆಗೆ ಹೊಸತನ ಕೊಟ್ಟ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ತಮ್ಮ ಹುಟ್ಟೂರಲ್ಲಿದ್ದಂತಹ ಸರ್ಕಾರಿ ಶಾಲೆ. ಇನ್ನು 138 ಕಾಂಗ್ರೆಸ್ನ ಶಾಸಕರು ಮನಸ್ಸು ಮಾಡಿದ್ರೆ ಅವರವರ ಊರಿನ ಸರ್ಕಾರಿ ಶಾಲೆಗಳನ್ನು ಉನ್ನತೀಕರಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಶಾಸಕರೇ ಮನಸ್ಸು ಮಾಡದೇ ಇದ್ರೆ ಇನ್ನುಳಿದವರು ಮಾಡೋದಿಲ್ಲ. ಸರ್ಕಾರಿ ಶಾಲೆಗಳು ಅವನತಿಯತ್ತ ಸಾಗ್ತಾ ಇದೆ. ಸರ್ಕಾರಿ ಶಾಲೆಯಲ್ಲಿ ಕನ್ನಡದ ಮಕ್ಕಳು ಬರ್ತಾ ಇಲ್ಲ. ಕನ್ನಡದ ಮಕ್ಕಳು ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರಿ ಶಾಲೆಗಳನ್ನು ಮುಚ್ಚಲಾಗ್ತಾ ಇದೆ ಅನ್ನೋ ಕಾಟಾಚಾರಿನ ಕಾರಣಗಳನ್ನು ಸೈಡಿಗಿಟ್ಟು ನಿಮ್ಮ ಕ್ಷೇತ್ರದಲ್ಲಿರ್ತಕ್ಕಂತಹ ನೀವೇ ಕಲ್ತಿರೋ ಸ್ಕೂಲನ್ನು ಉನ್ನತೀಕರಣ ಮಾಡಿದ್ರೆ ಈ ತರಹ ರಾಮಲಿಂಗಾರೆಡ್ಡಿ ಥರ ನೀವು ಸ್ಕ್ರೀನ್ ಮೇಲೆ ಬರ್ತೀರಿ. ಸೊ 138 ಶಾಸಕರೇನಿದ್ದಾರೋ ಅವರೆಲ್ಲರೂ ಕೂಡ ಮನಸ್ಸು ಮಾಡಬೇಕು. ರಾಮಲಿಂಗಾರೆಡ್ಡಿ ಅದಕ್ಕೆ ಪ್ರೇರಣೆ ಜೊತೆಗೆ ಮಾದರಿಯಾಗಿದ್ದಾರೆ. ಇದು ರಾಮಲಿಂಗಾರೆಡ್ಡಿ ತಾವೇ ಶಿಕ್ಷಣ ಕಲಿತಂತಹ ಶಾಲೆಯ ಉನ್ನತೀಕರಣಕ್ಕೆ ಕಾರಣರಾಗಿದ್ದಾರೆ. ತಮ್ಮ 58ನೇ ಸಾಲಿನಲ್ಲಿ ಇಸ್ವಿಯನ್ನು ತೋರಿಸಿದ್ವಿ. ಸೊ ಆ ಸಂದರ್ಭದಲ್ಲಿ ಕಲಿತಂತಹ ಸ್ಕೂಲು ನನ್ನ ಸ್ಕೂಲು ಅಂತ ಹೇಳಿ ಮರೆತಿಲ್ಲ ಅವರು. ಅವರ ಸ್ಕೂಲಿಗೆ ಭೇಟಿ ಕೊಟ್ಟರು. ಅಲ್ಲಿ ಏನೇನು ಬೇಕು ಡೆವಲಪ್ ಮಾಡೋದಕ್ಕೆ ಏನೇನು ಬೇಕು ಎನ್ನುವಂತಹದನ್ನು ಚರ್ಚೆ ಮಾಡಿದ್ರು. ಅದಾದ ನಂತರ ಒಂದು ಉತ್ತಮವಾದಂತಹ ಶಾಲೆಯನ್ನು ತೆರೆದಿದ್ದಾರೆ. ಅದರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಅವರೇ ಹೋಗಿದ್ದು. ಅವರು ಕಲಿತಂತಹ ಶಾಲೆ ಅದು. ಆ ಶಾಲೆಯ ಮೇಲಿರ್ತಕ್ಕಂತಹ ಭಾವನಾತ್ಮಕ ಸಂಬಂಧ ಅವರನ್ನು ಈ ಮಟ್ಟಕ್ಕೆ ತಂದಿದೆ. ಆ ಶಾಲೆಯನ್ನು ಗಮನಿಸ್ತಾ ಇದ್ದೀರಿ. ಸುಂದರವಾಗಿ ಕಟ್ಟಿದ್ದಾರೆ. ಎಲ್ಲ ತರಹದ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಡಲಾಗಿದೆ. 1ರಿಂದ 5ನೇ ತರಗತಿವರೆಗೂ ಮಾತ್ರ ಅಲ್ಲಿ ಇದ್ದಂತಹದ್ದು. ಸೊ ಈಗ ಅದು ಒಂದಷ್ಟು ವಿಸ್ತಾರ ಮಾಡಲಾಗಿದೆ. ರಾಮಲಿಂಗಾರೆಡ್ಡಿಯವರು ಎಲ್ಲ ಕಾಂಗ್ರೆಸ್ನ ಶಾಸಕರಿಗೂ ಕೂಡ ಮಾದರಿಯಾಗಿದ್ದಾರೆ. ಜೊತೆಗೆ ಸರ್ಕಾರಿ ಶಾಲೆಗಳು ಈಗ ಅವನತಿಯತ್ತ ಹೋಗ್ತಾ ಇದೆ. ಶಾಲೆಗಳಲ್ಲಿ ಮಕ್ಕಳಿಲ್ಲ. ಎಲ್ಲರೂ ಕೂಡ ಖಾಸಗಿ ಶಾಲೆಗಳತ್ತ ತಿರುಗ್ತಾ ಇದ್ದಾರೆ. ಅಲ್ಲಿ ಇಂಗ್ಲೀಷ್ ಮೀಡಿಯಮನ್ನು ಅತ್ಯಂತ ಕ್ವಾಲಿಟಿಯಾಗಿ ಕೊಡಲಾಗುತ್ತೆ. ಸೊ ಕನ್ನಡ ಮೀಡಿಯಂ ಶಾಲೆಗಳಲ್ಲಿ ಆ ತರಹದ ಗುಣಮಟ್ಟದ ಶಿಕ್ಷಣ ಸಿಗೋದಿಲ್ಲ ಎನ್ನುವಂತಹ ಆ ಒಂದು ಕಳಂಕವನ್ನು ತೊಲಗಿಸಬೇಕು ಅಂತ ಹೇಳಿದ್ರೆ ಈ ತರಹದ ಕೆಲಸಕ್ಕೆ ಮುಂದಾಗಬೇಕು. ಶಾಲೆ, ಆ ಶಾಲೆಯ ಅಂಗಳ, ಶಾಲೆಯ ಗೋಡೆಗಳು, ಶಾಲೆಯ ಮೇಲ್ಛಾವಣಿ ಎಲ್ಲವೂ ಕೂಡ ಪೋಷಕರನ್ನು ಆಕರ್ಷಿಸುವಂತಿರಬೇಕು. ಇದನ್ನು ನೋಡಿದ್ರೆ ಇದು ಸರ್ಕಾರಿ ಶಾಲೆನೇ ಅಂತ ಹೇಳೋ ಥರ ಇರಬಾರ್ದು. ಹಂಚು ಸೋರ್ತಾ ಇರಬೇಕು, ಗೋಡೆಗಳು ಕುಸಿದಿರಬೇಕು. ಇದು ಸರ್ಕಾರಿ ಶಾಲೆಗಳ ಗುಣಲಕ್ಷಣಗಳ ಪೈಕಿ ಒಂದಷ್ಟು. ಹಂಗಿರಬಾರ್ದು. ಅದನ್ನು ರಾಮಲಿಂಗಾರೆಡ್ಡಿ ಸಾಹೇಬರು ಹೆಂಗೆ ಮಾಡಿದಾರೋ ಆ ತರಹದಲ್ಲಿ ಮಾಡಿದ್ರೆ ಪೋಷಕರನ್ನು ಅಟ್ರಾಕ್ಟ್ ಮಾಡ್ತೀರಿ, ಮಕ್ಕಳನ್ನು ಅಟ್ರಾಕ್ಟ್ ಮಾಡ್ತೀರಿ. ವಾತಾವರಣವು ಕಲಿಯುವಂತಹ ಮಕ್ಕಳ ಮನಸ್ಥಿತಿಯ ವಾತಾವರಣವು ಕೂಡ ಬದಲಾಗುತ್ತೆ. ಸೊ ರಾಮಲಿಂಗಾರೆಡ್ಡಿ BJP 63 ಶಾಸಕರಿಂದ ಹಿಡಿದು ಕಾಂಗ್ರೆಸ್ನ 138 ಶಾಸಕರವರೆಗೂ ಕೂಡ ಒಂದು ರೀತಿಯ ಮಾದರಿಯಾಗಿದ್ದಾರೆ. ಎಲ್ಲರೂ ಕೂಡ ಈ ತರಹದ್ದೇ ಮಾಡಿದ್ದೇ ಆದಲ್ಲಿ 224 ಕ್ಷೇತ್ರದಲ್ಲೂ ಕೂಡ ಕನ್ನಡ ಶಾಲೆಗಳು ಬಣ್ಣ ಬಣ್ಣದಿಂದ ವರ್ಣರಂಜಿತವಾಗಿ ಮಕ್ಕಳನ್ನು ಆಕರ್ಷಿಸುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.